ಸ್ಯಾಂಡಲ್ವುಡ್ ನಟ ಡಾಲಿ ಧನಂಜಯ ಅವರ ಆರತಕ್ಷತೆ ಆಗಿರ್ಬೋದು, ಮದುವೆಗಾಗಿರ್ಬೋದು ಕೌಂಟ್ ಡೌನ್ ಶುರುವಾಗಿತ್ತು. ಸದ್ಯ ಮೈಸೂರಿನ ಎಕ್ಸಿಬಿಷನ್ ಗ್ರೌಂಡ್ ನಲ್ಲಿ ಅದ್ದೂರಿಯಾಗಿ ಅವರ ಮದುವೆ ಸಂಭ್ರಮ ಕಳೆಗಟ್ಟಿದೆ. ಸೊ ಬರುವಂತಹ ಅಭಿಮಾನಿಗಳಿಗಾಗಿರ್ಬೋದು, ಅತಿಥಿಗಳಿಗಾಗಿರ್ಬೋದು ಯಾವುದೇ ರೀತಿಯಾದಂತಹ ಊಟದ ವ್ಯವಸ್ಥೆಯಲ್ಲಿ ತೊಂದರೆ ಆಗ್ಬಾರ್ದು ಅನ್ನುವಂಥದ್ದಕ್ಕೆ ಸೊ ನೂರಾರು ಜನ ಅಡಿಗೆ ಭಟ್ರು ಈಗಾಗಲೇ ಎಲ್ಲಾ ರೀತಿಯಂತಹ ಅಡಿಗೆಗಳನ್ನ ಸಿದ್ಧಪಡಿಸ್ತಾ ಇದ್ದಾರೆ. ಸದ್ಯ ನಾವು ಅಡಿಗೆ ಸೆಕ್ಷನ್ ಅಲ್ಲಿ ಇದೀವಿ. ಅವರು ಏನೇನೆಲ್ಲ ಅಡಿಗೆಗಳನ್ನ ಮಾಡ್ತಾ ಇದ್ದಾರೆ ಅನ್ನುವಂತಹ ಒಂದಷ್ಟು ಮಾಹಿತಿನ ನಾನು ನಮ್ಮ ಬಾಸ್ ಟಿವಿ ಮೂಲಕ ತಿಳಿಸ್ಕೊಡ್ತಾ ಹೋಗ್ತಾ ಇದ್ದೀನಿ. ಸೊ ಸಂಜೆ ನಡೆಯುವಂತಹ ಆರತಕ್ಷತೆ ಕಾರ್ಯಕ್ರಮಕ್ಕೆ ಈಗಾಗಲೇ ನೀವು ನೋಡ್ತಾ ಇರಬಹುದು ಯಾವ ರೀತಿಯಂತಹ ಅಡಿಗೆಗಳೆಲ್ಲ ಸಹ ಸಕಲ ಸಿದ್ಧತೆಗಳನ್ನೆಲ್ಲ ಸಹ ಬಾಣಸಿಗರ ತಂಡ ಮಾಡ್ತಾ ಇದ್ದಾರೆ. ಸೊ ಈಗ ಸದ್ಯ ಏನಂತಂದ್ರೆ ಬರುವಂತಹ ಅತಿಥಿಗಳಿಗಾಗಿರ್ಬೋದು, ಅಭಿಮಾನಿಗಳಿಗಾಗಿರ್ಬೋದು, ಸ್ವೀಟ್ ಕಾರ್ನ್ ಆಗಿರ್ಬೋದು, ಬೇಬಿ ಕಾರ್ನ್ ಆಗಿರ್ಬೋದು, ಬೆಂಡೆಕಾಯಿ ಆಗಿರ್ಬೋದು, ಎಲ್ಲಾ ರೀತಿಯಂತಹ ತರಕಾರಿ ಪಲ್ಯಗಳಾಗಿರ್ಬೋದು, ಎಲ್ಲಾ ಒಂದು ಊಟದ ವ್ಯವಸ್ಥೆ ಆಗಿರ್ಬೋದು, ಎಲ್ಲಾ ರೀತಿಯಂತಹ ಒಂದು ಅಡುಗೆ ಪದಾರ್ಥಗಳನ್ನ ಎಲ್ಲ ಬಾಣಸಿಗರ ತಂಡ ಒಂದು ನೆರವೇರಿಸ್ತಾ ಇದ್ದಾರೆ. ಸೊ ನೋಡ್ತಾ ಇರ್ಬೋದು ಈಗಾಗಲೇ ಒಂದು ಸ್ವೀಟ್ ಕಾರ್ನ್ ಮಂಚೂರಿಯನ್ಗೆ ಎಲ್ಲ ಬೇಕಾಗಿರುವಂತಹ ಸಕಲ ಸಿದ್ಧತೆಗಳನ್ನ ಮಾಡ್ಕೊಂತಾ ಇದ್ದಾರೆ. ಒಂದ್ ಕಡೆ ಎಲ್ಲ ಮಿಕ್ಸ್ ಮಾಡ್ತಾ ಇದ್ದಾರೆ, ಇನ್ನೊಂದ್ ಕಡೆ ಎಲ್ಲಾನು ಸಹ ಎಣ್ಣೆಯಲ್ಲಿ ಕರಿತಾ ಇದ್ದಾರೆ ಬರುವಂತಹ ಒಂದು ಅತಿಥಿಗಳಿಗಾಗಿರ್ಬೋದು ಎಲ್ರಿಗೂ. ಸೊ ನೂರಾರು ಜನ ಅಡಿಗೆ ಭಟ್ರಾಗಿರ್ಬೋದು ಅಥವಾ ಎಲ್ಲಾ ರೀತಿಯಂತಹ ಒಂದು ವೆಜ್, ಯಾಕಂತಂದ್ರೆ ಸೊ ಮೂಲತಃ ನಮ್ಮ ಅರಸೀಕೆರೆಯವರು ಆಗಿರ್ಬೋದು ಎಲ್ಲಾ ರೀತಿಯಂತಹ ವೆಜ್ ಖಾದ್ಯಗಳನ್ನ ಮಾಡ್ತಾ ಇದ್ದಾರೆ. ಬೇಬಿ ಕಾರ್ನ್ ಮಂಚೂರಿಯನ್ನ ಯಾವ ರೀತಿಯಂತಹ ಒಂದು ತುಂಬಾ ನೀಟಾಗಿ ಅಚ್ಚುಕಟ್ಟಾಗಿ ಎಲ್ಲಾ ರೀತಿಯಂತಹ ಎಲ್ಲೂ ಬರೋ ತೊಂದರೆ ಆಗದಂತೆ ಸಕಲ ಸಿದ್ಧತೆಗಳನ್ನ ಮಾಡ್ಕೊಳ್ಳಲಾಗ್ತಾ ಇದೆ. ಅದರ ಜೊತೆಗೆ ನಾಳೆ ಬೆಳಗ್ಗೆನೂ ಸಹ ಒಂದು ಮುಹೂರ್ತಕ್ಕಾಗಿರ್ಬೋದು, ದಾರ ಮುಹೂರ್ತಕ್ಕೆ ಎಲ್ಲಾ ರೀತಿಯಂತಹ ಒಂದು ಸಕಲ ಸಿದ್ಧತೆಗಳನ್ನ ಬೇರೆ ಒಂದು ಸೆಕ್ಷನ್ ಅಲ್ಲಿ ಬೇರೆ ಒಂದು ಅಡುಗೆ ಭಟ್ಟರ ಇನ್ನೊಂದು ತಂಡ ಎಲ್ಲ ಮಾಡ್ಕೊಳ್ಳಲಾಗ್ತಾ ಇದೆ. ಸೊ ಇದಿಷ್ಟು ಸಂಜೆ ನಡೆಯುವಂತಹ ಆರತಕ್ಷತೆ ಕಾರ್ಯಕ್ರಮಕ್ಕೆ ಮಾಡ್ತಿರುವಂತಹ ಒಂದು ಅಡಿಗೆ ಸಿದ್ಧತೆಯ ಒಂದಷ್ಟು ಇನ್ಫಾರ್ಮೇಶನ್. ಕ್ಯಾಮರಾ ಪರ್ಸನ್ ರವಿಚಂದ್ರ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಮೈಸೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.